ಪ್ರಕೃತಿಯಲ್ಲಿ ಕೇವಲ ಸುಂದರತೆ ಮಾತ್ರ ಇರೋದಿಲ್ಲ, ಸುಂದರತೆಯ ಜೊತೆಗೆ ಶಾಪಗ್ರಸ್ತತೆಯೂ ಇರುತ್ತೆ. ಆ ಶಾಪಗ್ರಸ್ತತೆ ಇರುವಂಥ ಸ್ಥಳಗಳಿಗೆ ಜನ ಹೋಗೋದಕ್ಕೂ ಭಯಪಡ್ತಾರೆ. ಅಂತಹ ಸ್ಥಳಗಳನ್ನೇ ನಾವು ಹಾಂಟೆಡ್ ಪ್ಲೇಸ್ ಅಂತ ಕರಿತೇವೆ. ಇವತ್ತಿನ ಕತೆ ಅಂತಹದೇ ಒಂದು ಹಾಂಟೆಡ್ ಪ್ಲೇಸ್, ಉತ್ತರ ಪ್ರದೇಶದ ಮೀರತ್. ಉತ್ತರ ಪ್ರದೇಶದ ಮೀರತ್ ಒಂದು ಪ್ರವಾಸಿ ತಾಣವಾಗಿದೆ. ಇದು ತುಂಬ ಫೇಮಸ್ ಕೂಡ ಹೌದು. ಅಲ್ಲಿ ನಡೆದಂತಹ ಒಂದು ಸತ್ಯ ಘಟನೆಯ ಅನಾವರಣ ಇವತ್ತು ಒಂದಿಗೆ. ಯು ಜಸ್ಟ್ ಇಮ್ಯಾಜಿನ್, ಒಂದು ಪಾಳು ಬಿದ್ದ ಮನೆ, ಅಲ್ಲಿಗೆ ಯಾರೂ ಕೂಡ ಹೋಗೋದಕ್ಕೆ ಭಯ ಪಡ್ತಾರೆ. ಯಾಕೆಂದರೆ ಅದೊಂದು ಹಾಂಟೆಡ್ ಹೌಸ್. ತುಂಬ ವರ್ಷದಿಂದ ಆ ಮನೆ ಪಾಳು ಬಿದ್ದಿದೆ. ಅಲ್ಲಿ ತುಂಬ ನೆಗೆಟಿವ್ ಎನರ್ಜಿಗಳಿವೆ. ಇದೆಲ್ಲ ಸುಳ್ಳು ಎಂದು ಪ್ರೂವ್ ಮಾಡಬೇಕು ಅಂತ ಗೋಸ್ಟ್ ಹಂಟರ್ ಟೀಮ್ ಆ ಮನೆಗೆ ಹೋಗುತ್ತೆ. ಅಲ್ಲಿ ಒಟ್ಟು 4 ಜನ ಇರ್ತಾರೆ. ಅವತ್ತಿನ ರಾತ್ರಿ ಅವರು ಅಲ್ಲೇ ಸ್ಟೇ ಮಾಡ್ತಾರೆ. ಮಧ್ಯರಾತ್ರಿವರೆಗೂ ವೇಟ್ ಮಾಡ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಕಾಣಿಸೋದಿಲ್ಲ. ನಂತರ ಅವರೆಲ್ಲ ಮಲಗೋದಿಕ್ಕೆ ತಮ್ಮ ಕೊಠಡಿಗಳಿಗೆ ಹೋಗ್ತಾರೆ. ಆದರೆ ಸ್ವಲ್ಪ ಸಮಯದ ನಂತರ ಅವರೆಲ್ಲ ಅಲ್ಲಿಂದ ಓಡೋಗ್ತಾರೆ. ಯಾಕೆಂದರೆ ಆ ಗಳಿಗೆ ಯಾವುದೋ ಒಂದು ಹುಡುಗಿ ಜೋರಾಗಿ ಕಿರ್ಚೋ ಶಬ್ದ ಅವರಿಗೆ ಕೇಳಿಸುತ್ತೆ. ನಂತರ ಅವರೆಲ್ಲ ಮಾತಾಡಿಕೊಂಡು ಏನಿರ್ಬೋದು ಅಂತ ನೋಡೋದಿಕ್ಕೆ ಹೊರಗಡೆ ಬರ್ತಾರೆ. ಅದು ಒಂದು ಹೆಣ್ಣು ಇವ್ರ ಹತ್ರನೇ ಓಡ್ ಬರ್ತಾ ಇರ್ತಾಳೆ. ಇಷ್ಟು ತಡರಾತ್ರಿ ಯಾರು ಈ ರೀತಿ ಓಡ್ ಬರ್ತಾ ಇರೋದು ಅಂತ ಸೂಕ್ಷ್ಮವಾಗಿ ಗಮನಿಸ್ತಾರೆ. ಹೆಣ್ಣು ರಕ್ತಗತವಾಗಿರುತ್ತೆ, ಕಣ್ಣಿಂದ ರಕ್ತ ಸುರಿತಾ ಇರುತ್ತೆ, ತುಂಬ ಭಯಾನಕವಾಗಿರುತ್ತೆ. ಅದನ್ನು ನೋಡಿ ಅವರು ಅಲ್ಲಿಂದ ಕಾಲು ಕೀಳ್ತಾರೆ. ಆ ಹುಡುಗಿ ಕೂಡ ಅವರಿಂದನೇ ಓಡೋಗ್ತಾ ಇರ್ತಾಳೆ. ಅವಳ ವೇಗ ಎಷ್ಟಿರುತ್ತೆ ಅಂದರೆ ಕಾರಿನ ವೇಗಕ್ಕಿಂತ ಹೆಚ್ಚಿರುತ್ತೆ. ಎಲ್ಲರಿಗೂ ಇದು ತುಂಬಾನೇ ಭಯಾನಕವಾದ ದಿನ. ಹೇಗೋ ಅವರೆಲ್ಲ ಅವ್ರ ಮನೆ ಸೇರ್ಕೊಳ್ತಾರೆ. ಆದರೆ ಆ ಮನೆಯಿಂದ ಅವರು ವಾಪಸ್ ಬಂದ ಮೇಲೆ ಅದೇ ಒಂದು ವಾರಕ್ಕೆ ಅಲ್ಲಿನ ಒಬ್ಬ ವ್ಯಕ್ತಿ ಸಾವನ್ನಪ್ತಾನೆ. ಈ ಒಂದು ವಾರದಲ್ಲಿ ಆತ ವಿಚಿತ್ರವಾದ ರೀತಿಯಲ್ಲಿ ವರ್ತಿಸ್ತಿರ್ತಾನೆ. ಮನೆಯವರೊಟ್ಟಿಗೆ ಗಲಾಟೆ ಮಾಡ್ತಾ ಇರ್ತಾನೆ, ಕಿರ್ಚಾಡ್ತಾ ಇರ್ತಾನೆ. ಕೊನೆಗೆ ಯಾವುದೇ ರೀತಿಯ ರೀಸನ್ ಇಲ್ಲದೆ ಆತ ಸುಸೈಡ್ ಮಾಡ್ಕೊತಾನೆ. ಕೊನೆಗೆ ಅವನ ಸ್ನೇಹಿತರ ಬಳಿ ಒಂದು ವಿಷಯನ ಅವನು ಕೊನೆಯದಾಗಿ ಹೇಳ್ಕೊಂಡಿರ್ತಾನೆ. ಏನಂದ್ರೆ, ಅವಳು ಖಂಡಿತ ನನ್ನನ್ನು ಬಿಡೋದಿಲ್ಲ. ಇಂತಹ ಘಟನೆಗಳು ತುಂಬ ಬಾರಿ ಆಗಿರೋದ್ರಿಂದ ಅಲ್ಲಿನ ಸರ್ಕಾರ ಈ ಪ್ರದೇಶವನ್ನು, ಈ ಸ್ಥಳವನ್ನು, ಈ ಮನೆಯನ್ನು ಹಾಂಟೆಡ್ ಎಂದು ನಿರ್ಬಂಧಿಸಿದೆ. ಇವತ್ತಿಗೂ ಅಲ್ಲಿಗೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಇದೇ ನಮ್ಮ ಇವತ್ತಿನ ರಿಯಲ್ ಹಾರರ್ ಸ್ಟೋರಿ ಆಗಿದೆ.